ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ ಒಂಜಿ ದಿನ ಕಾಲ ಬರ್ಪುನು ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ದರು ಏರು ಅನ್ಯಾಯ ಮಲ್ತರು ಏರು ತೊಂದರೆ ಮಲ್ತರು ಸರ್ವ ವಿಚಾರವಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ ಒಲ್ಲ ಎರಡನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಕ್ಲಿಯರಿಗೆ ಆಪುಜಿ ಪಂಡ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ತೆ ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ ಏ ಇಡಿಯಟ್ ಮತ್ತೆ ಜನರ ಹಾದಿಯನ್ನು ತಪ್ಪಿಸಬೇಡ. ಗ್ಯಾಂಗ್ ರೇಪ್ ಆಗಿದೆ ಅಂತ ನಿನ್ನ ಹತ್ರ ಏನಾದ್ರು ಒಂದು ಸಾಕ್ಷಿ ಇದ್ರೆ ತಗೊಂಡು ಕೊಡು. ಗ್ಯಾಂಗ್ ರೇಪ್ ಮಾಡಿಲ್ಲ ಅಂತ ನಿನ್ನ ಹತ್ರ ಏನಾದ್ರು ಸಾಕ್ಷಿ ಉಂಟಾ? ಅಲ್ಲ, ಗ್ಯಾಂಗ್ ರೇಪ್ ಮಾಡಿದವರು ನಿನ್ನ ಹತ್ರ ಬಂದು ಯಾರಾದ್ರೂ ಹೇಳಿದ್ರ ನಾವು ಗ್ಯಾಂಗ್ ರೇಪ್ ಮಾಡಿಲ್ಲ, ನಾನು ಒಬ್ಬನೇ ಬಂದು ರೇಪ್ ಮಾಡಿದ್ದು, ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ ಗ್ಯಾಂಗ್ ರೇಪ್ ಮಾಡಿಲ್ಲ ಅಂತ. ನಿನ್ಗೆ ಗೊತ್ತುಂಟ ಯಾರು ರೇಪ್ ಮಾಡಿದ್ದು ಅಂತ? ಯಾವ ಸಾಕ್ಷಿ ಆಧಾರದ ಮೇಲೆ ಗ್ಯಾಂಗ್ ರೇಪ್ ಆಗಿಲ್ಲ ಅಂತ ಹೇಳ್ತೀಯ ಅಷ್ಟು ಧೈರ್ಯದಲ್ಲಿ ಬಂದು? ನಿಂಗೆ ಗೊತ್ತುಂಟಲ್ಲ ಗ್ಯಾಂಗ್ ರೇಪ್ ಆಗಿಲ್ಲ, ಯಾರೋ ಒಬ್ಬನ ಬಂದು ರೇಪ್ ಮಾಡಿದ್ದು ಅಂತ. ಅದು ಯಾರು ಬಂದು ಹೇಳು ನಿಂಗೆ ಗೊತ್ತಿದ್ರೆ. ಮತ್ತೆ ಯಾವ ಲೆಕ್ಕದಲ್ಲಿ ಹೇಳ್ತಿದ್ಯ ಮಾರ ನೀನು ಗ್ಯಾಂಗ್ ರೇಪ್ ಆಗ್ಲಿಲ್ಲ ಅಂತ? ದಡ್ಡ, ಲಾಡ್ಜ್ ಅಲ್ಲಿ ಇದ್ದ ಶವಗಳು ಹೇಗೆ ಅಪರಿಚಿತ ಶವ ಆಗ್ತವೆ ಅಂತಲ್ಲ ಫೇಕ್ ಐಡಿ ಕಾರ್ಡ್ ಒಳಗಡೆ ಬಂದಿರ್ತಾರ. ಅವತ್ತು ನಿನಗೆ ಆಧಾರ್ ಕಾರ್ಡು, ಮೊಬೈಲ್ ಟ್ರ್ಯಾಕು ಎಲ್ಲ ಇರ್ಲಿಲ್ಲ. ಅಲ್ಲ ಪೆದ್ದ, ಅಲ್ಲ ಮರ ಬೋಲ. ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂದ್ರೆ ಫೇಕ್ ಐಡಿ ಅಲ್ಲ, ಇನ್ನು ಅವನು ಪಾತಾಳದ ಅಡ್ಡಿಯಲ್ಲಿ ಇದ್ರು ಕೂಡ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ತಂದಿಡ್ತಾರೆ. ಅದು ಧರ್ಮಸ್ಥಳದಲ್ಲಿ ಕೇಸಲ್ಲಿ ಮಾತ್ರ ಪೊಲೀಸರಿಗೆ ಆಗುದಿಲ್ಲ. ಧರ್ಮಸ್ಥಳದಲ್ಲಿ ಪೊಲೀಸರೆಲ್ಲ ದಡ್ಡರ ಅಲ್ಲ, ದಡ್ಡರನ್ನು ಮಾತ್ರ ಧರ್ಮಸ್ಥಳಕ್ಕೆ ಕಳಿಸಿದ. ನೀವು ದಡ್ಡರು, ನೀವು ಫೈಲರು, ಲಂಚ ತಗೊಂಡು ಬಂದವರು, ನೀವು ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅದು ನಿಮ್ಮಿಂದ ಸಾಧ್ಯ ಆಗುದಿಲ್ಲ. ಅದು ಧರ್ಮಸ್ಥಳದಲ್ಲಿ ಕೇಸಲ್ಲಿ ಮಾತ್ರ ಯಾಕೆ ಈ ತರ ಆಗುದು? ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಮನಸ್ಸಿದ್ರೆ ಅವನು ಪಾತಾಳದ ಅಡಿಯಲ್ಲಿ ಇದ್ರೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ.